ಮಕರ ರಾಶಿಯವರೇ, ನಿಮ್ಮ ಶತ್ರು ಭಿಕ್ಷುಕನಾಗಿ ಬದಲಾಗಲಿದ್ದಾನೆ. ಈಗ ಇಡೀ ಆಟ ತಿರುಗು ಮುರುಗಾಗುತ್ತದೆ. ನಿಮ್ಮನ್ನು ಅಳುವಂತೆ ಮಾಡಿದವನು ಈಗ ಮನೆ ಬಾಗಿಲಿಗೆ ಅಲೆದಾಡುತ್ತಿರುತ್ತಾನೆ. ನಮಸ್ಕಾರ ಭಕ್ತರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜೈ ಶ್ರೀರಾಮ್, ಜೈ ಬಜರಂಗಬಲಿ. ಭಕ್ತರೇ, ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಇದು ಸಾಮಾನ್ಯ ಘಟನೆಯಲ್ಲ. ಇದು ನಿಮ್ಮ ಅದೃಷ್ಟ ತಿರುವು ಪಡೆದಿರುವ ಸಮಯ ಮತ್ತು ನಿಮ್ಮ ಜೀವನದಲ್ಲಿನ ಎಲ್ಲ ತೊಡಕುಗಳು, ಅಡೆತಡೆಗಳು ಮತ್ತು ತೊಂದರೆಗಳು ಕೊನೆಗೊಳ್ಳಲಿವೆ. ಮತ್ತು ಮುಖ್ಯವಾಗಿ ನಿಮ್ಮ ವಿರುದ್ಧ ನಿಂತ ಹಿಂದಿನಿಂದ ನಿಮ್ಮ ಮೇಲೆ ದಾಳಿ ಮಾಡಿದ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮನ್ನು ಕೆಡವಲು ಪ್ರಯತ್ನಿಸಿದ ವ್ಯಕ್ತಿ ಈಗ ತನ್ನದೇ ಆದ ಕ್ರಿಯೆಗಳ ಭಾರದಿಂದ ಪುಡಿ ಪುಡಿಯಾಗುತ್ತಾನೆ. ಅವನ ಸ್ಥಿತಿ ನಿಜವಾಗಿಯೂ ಭರವಸೆಯೊಂದಿಗೆ ಪ್ರತಿ ಬಾಗಿಲಿಗೆ ಹೋದರೂ ಬರಿಗೈಯಲ್ಲಿ ಹಿಂತಿರುಗುವ ಭಿಕ್ಷುಕನ ಸ್ಥಿತಿಯಂತಾಗಿರುತ್ತದೆ. ಏಕೆಂದರೆ ಬ್ರಹ್ಮಾಂಡದ ನಿಯಮ ಸ್ಪಷ್ಟವಾಗಿದೆ. ಒಬ್ಬ ವ್ಯಕ್ತಿಯು ಬಿತ್ತಿದ್ದನ್ನು ಕೊಯ್ಯುತ್ತಾನೆ. ನೀವು ಬಹಳಷ್ಟು ಸಹಿಸಿಕೊಂಡಿದ್ದೀರಿ. ಹಲವು ಬಾರಿ ನಿಮ್ಮನ್ನು ತಪ್ಪಿಲ್ಲದೆ ದೂಷಿಸಲಾಯಿತು. ನಿಮ್ಮ ಭಾವನೆಗಳೊಂದಿಗೆ ಆಟವಾಡಲಾಯಿತು. ನಿಮ್ಮ ಕಠಿಣ ಪರಿಶ್ರಮವನ್ನು ನಿರ್ಲಕ್ಷಿಸಲಾಯಿತು. ಆದರೆ ನೀವು ಬಿಟ್ಟುಕೊಡಲಿಲ್ಲ. ನೀವು ಮೌನವಾಗಿದ್ದಿರಿ. ಎಲ್ಲವನ್ನೂ ಸಹಿಸಿಕೊಂಡಿದ್ದೀರಿ ಮತ್ತು ಅದು ನಿಮ್ಮ ದೊಡ್ಡ ಶಕ್ತಿಯಾಯಿತು. ಏಕೆಂದರೆ ಈಗ ಆ ಸಹಿಷ್ಣುತೆಯು ನಿಮ್ಮನ್ನು ನಿಮ್ಮ ಶತ್ರುಗಳ ಹುಚ್ಚು ಕನಸುಗಳನ್ನು ಮೀರಿ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಮತ್ತು ಅಲ್ಲಿಂದ ನಿಮ್ಮನ್ನು ಉರುಳಿಸಲು ಬಯಸಿದವರು ಸ್ವತಃ ನೆಲಕ್ಕೆ ಬಿದ್ದಿರುವುದನ್ನು ನೀವೇನೋ ಮತ್ತು ನಿಮ್ಮ ಮಾತುಗಳು ನಿಜ ಮತ್ತು ಹೃದಯ ಸ್ಪರ್ಶಿ ಎಂದು ನೀವು ಕಂಡುಕೊಂಡರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ಗಳಲ್ಲಿ ಜೈ ಶ್ರೀರಾಮ ಎಂದು ಬರೆಯಲು ಮರೆಯದಿರಿ. ಏಕೆಂದರೆ ಇದು ಕೇವಲ ಒಂದು ಪದವಲ್ಲ, ಇದು ನಿಮ್ಮ ಸುತ್ತಲೂ ಸಕಾರಾತ್ಮಕತೆಯ ವೃತ್ತವನ್ನು ಸೃಷ್ಟಿಸುವ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ವೇಗಗೊಳಿಸುವ ಶಕ್ತಿಯಾಗಿದೆ. ಈಗ ನಿಧಾನವಾಗಿ ಕಾಲ ಬದಲಾಗುತ್ತಿದೆ. ನಿಮ್ಮ ಗ್ರಹಗಳು ನಿಮ್ಮ ಪರವಾಗಿ ಜೋಡಿಸುತ್ತಿವೆ. ನಿಮಗಾಗಿ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತಿವೆ ಮತ್ತು ನಿಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ಹಾಕುತ್ತಿದ್ದವರು ತಮ್ಮ ದಾರಿಯನ್ನು ಮುಚ್ಚಿಕೊಳ್ಳುತ್ತಿದ್ದಾರೆ. ಅವರು ಬಯಸಿದರೂ ಸಹ ನಿಮಗೆ ಹಾನಿ ಮಾಡಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಬದಲಾಗಿ ಅವರ ಪ್ರತಿಯೊಂದು ನಡೆಯೂ ವಿರುದ್ಧ ಪರಿಣಾಮ ಬೀರುತ್ತದೆ. ಅವರು ನಿಮ್ಮನ್ನು ಕೆಡವಲು ಪ್ರಯತ್ನಿಸುತ್ತಿದ್ದಂತೆ ಅವರು ಸ್ವತಃ ಬೀಳುತ್ತಾರೆ. ಮತ್ತು ಇದೆಲ್ಲವೂ ಎಷ್ಟು ಬೇಗನೆ ಸಂಭವಿಸುತ್ತದೆ ಎಂದರೆ ಅವರಿಗೆ ಏನಾಗುತ್ತಿದೆ ಎಂದು ಅವರಿಗೆ ಅರ್ಥವಾಗುವುದಿಲ್ಲ. ಒಂದು ಕಾಲದಲ್ಲಿ ತನ್ನನ್ನು ತಾನು ತುಂಬಾ ಶ್ರೇಷ್ಠನೆಂದು ಪರಿಗಣಿಸಿದ್ದ ಇತರರನ್ನು ಕಡಿಮೆ ಮಾಡುವ ಮೂಲಕ ತನ್ನನ್ನು ತಾನು ಉನ್ನತೀಕರಿಸಿಕೊಳ್ಳಲು ಪ್ರಯತ್ನಿಸಿದ ವ್ಯಕ್ತಿ ಈಗ ಜನರ ಮುಂದೆ ಭಿಕ್ಷೆ ಬೇಡುವಂತೆ ಒತ್ತಾಯಿಸಲ್ಪಡುತ್ತಾನೆ. ಅವನ ಗೌರವ ಕ್ಷೀಣಿಸಲು ಪ್ರಾರಂಭವಾಗುತ್ತದೆ. ಜನರು ತಮ್ಮನ್ನು ದೂರವಿಡುತ್ತಾರೆ ಮತ್ತು ಅವನು ಏಕಾಂಗಿಯಾಗಿ ಉಳಿಯುತ್ತಾನೆ. ಒಬ್ಬ ಭಿಕ್ಷುಕ ಬೀದಿಯಲ್ಲಿ ಸಹಾಯ ಕೇಳುತ್ತಾ ನಿಂತಿದ್ದರೂ ಯಾರು ಅವನತ್ತ ಗಮನ ಹರಿಸದೆ ಹಾಗೆ ಇದು ಅವನ ನಿಜವಾದ ಅದೃಷ್ಟ. ಹೌದು, ನೀವು ನಿಮ್ಮ ಗುರಿಯತ್ತ ಗಮನ ಹರಿಸಬೇಕು. ನಿಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ ಮತ್ತು ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸಬೇಡಿ. ಏಕೆಂದರೆ ನಿಮ್ಮ ಒಳ್ಳೆಯತನವೇ ನಿಮ್ಮ ದೊಡ್ಡ ಶಕ್ತಿ ಮತ್ತು ಈ ಶಕ್ತಿಯು ನಿಮ್ಮನ್ನು ಪ್ರತಿಯೊಂದು ಕಷ್ಟದ ಮೂಲಕವೂ ಕರೆದೊಯ್ಯುತ್ತದೆ. ಮತ್ತು ಹೌದು, ದಯವಿಟ್ಟು ಈ ವಿಡಿಯೋವನ್ನು ಈಗ ಕಷ್ಟಪಡುತ್ತಿರುವ ವಿಶೇಷ ಜನರೊಂದಿಗೆ ಹಂಚಿಕೊಳ್ಳಿ. ಇದರಿಂದ ಅವರು ಕೆಟ್ಟ ಸಮಯಗಳು ಶಾಶ್ವತವಾಗಿ ಉಳಿಯುವುದಿಲ್ಲ ಮತ್ತು ತಪ್ಪು ಮಾಡುವವರು ಖಂಡಿತವಾಗಿಯೂ ಪರಿಣಾಮಗಳನ್ನು ಅನುಭವಿಸುತ್ತಾರೆ ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಇದು ಪ್ರಕೃತಿಯ ನಿಯಮ ಮತ್ತು ಯಾರೂ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗ ನಿಮ್ಮ ಜೀವನದಲ್ಲಿ ಸಂತೋಷ ಸುರಿಯುವ ಸಮಯ ಬರುತ್ತಿದೆ. ನಿಮ್ಮ ಕೆಲಸವು ಅಭಿವೃದ್ಧಿ ಹೊಂದುತ್ತದೆ. ನಿಮ್ಮ ಮನೆ ಶಾಂತಿಯಿಂದ ತುಂಬಿಕೊಳ್ಳುತ್ತದೆ ಮತ್ತು ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದವರು ಈಗ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಹೊಗಳುತ್ತಾರೆ. ಆದರೆ ನೀವು ಬುದ್ಧಿವಂತಿಕೆಯಿಂದ ವರ್ತಿಸಬೇಕು. ಏಕೆಂದರೆ ಪ್ರತಿ ನಗುತ್ತಿರುವ ಮುಖವು ನಿಜವಾದದ್ದಲ್ಲ. ನಿಮ್ಮ ಶತ್ರುವಿನ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತದೆ. ಅವನ ಯೋಜನೆಗಳು ವಿಫಲಗೊಳ್ಳುತ್ತವೆ. ಅವನ ಸಂಬಂಧಗಳು ಮುರಿಯುತ್ತವೆ ಮತ್ತು ಅವನು ಮಾನಸಿಕವಾಗಿಯೂ ತೊಂದರೆಗೊಳಗಾಗುತ್ತಾನೆ. ಏಕೆಂದರೆ ಒಬ್ಬ ವ್ಯಕ್ತಿಯು ತಪ್ಪು ಮಾರ್ಗವನ್ನು ಆರಿಸಿದಾಗ ಅವನು ಅಂತಿಮವಾಗಿ ವಿಷಾದವನ್ನು ಮಾತ್ರ ಕಾಣುತ್ತಾನೆ ಮತ್ತು ಅವನು ಎಷ್ಟೇ ಪ್ರಯತ್ನಿಸಿದರೂ ಅದು ಅವನಿಗೆ ಈಗ ಸಂಭವಿಸುತ್ತದೆ. ಅವನ ಪರಿಸ್ಥಿತಿ ಈಗ ಸುಧಾರಿಸುವುದಿಲ್ಲ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಅವನು ತನ್ನ ಕೃತ್ಯಗಳ ಪರಿಣಾಮಗಳನ್ನು ಸಂಪೂರ್ಣ ನಿಮ್ಮ ಕನಸುಗಳನ್ನು ನನಸಾಗಿಸುವುದನ್ನು ಮುಂದುವರೆಸಿ. ಏಕೆಂದರೆ ನಿಮಗಾಗಿ ಬರಲಿರುವ ಸಮಯವು ತುಂಬಾ ವಿಶೇಷವಾಗಿದೆ. ಈ ಸಮಯವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಮತ್ತು ನೀವು ಯಾವಾಗಲೂ ಇರಬೇಕೆಂದು ಬಯಸಿದ ಸ್ಥಳಕ್ಕೆ ನಿಮ್ಮನ್ನು ಕರೆದೊಯ್ಯಬಹುದು. ಅಂತಿಮವಾಗಿ ಕರ್ಮದ ಲೆಕ್ಕಾಚಾರವು ಎಂದಿಗೂ ತಪ್ಪಾಗುವುದಿಲ್ಲ ಎಂಬುದನ್ನು ನೆನಪಿಡಿ. ಪ್ರತಿಯೊಬ್ಬರೂ ತಮ್ಮ ಕ್ರಿಯೆಗಳಿಗೆ ಪ್ರತಿಫಲವನ್ನು ಪಡೆಯುತ್ತಾರೆ ಮತ್ತು ಈಗ ಆ ಸಮಯವು ನಿಮ್ಮ ಶತ್ರುವಿಗೆ ಬಂದಿದೆ. ಅವನು ನಿಜವಾಗಿಯೂ ಭಿಕ್ಷುಕನಂತೆ ಇರುತ್ತಾನೆ. ಆದರೆ ನೀವು ನಿಮ್ಮ
ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯ ಮೂಲಕ ಹೊಸ ಗುರುತನ್ನು ಸೃಷ್ಟಿಸುವಿರಿ. ನಂಬಿಕೆಯನ್ನು ಕಾಪಾಡಿಕೊಳ್ಳಿ ಮತ್ತು ಮುಂದುವರಿಯಿರಿ. ಇಂದು ನಿಮಗಾಗಿ ವಿಶೇಷ ಚಿಹ್ನೆಗಳನ್ನು ಹೊಂದಿದೆ. ಬೆಳಿಗ್ಗೆ ಸ್ವಲ್ಪ ನಿಧಾನವಾಗಿ ಪ್ರಾರಂಭವಾಗಬಹುದು. ಸೌಮ್ಯವಾದ ಆತಂಕ, ಹಳೆಯ ಆಲೋಚನೆಗಳು ಮನಸ್ಸಿಗೆ ಬರಬಹುದು, ಆದರೆ ಸಮಯ ಮುಂದುವರೆದಂತೆ ಸಂದರ್ಭಗಳು ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸುತ್ತವೆ. ಇಂದು ನೀವು ಯಾವುದಕ್ಕೂ ಅತಿಯಾಗಿ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಬೇಕು, ಏಕೆಂದರೆ ಯಾರಾದರೂ ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸಬಹುದು. ಆದರೆ ನೆನಪಿಡಿ, ನಿಮ್ಮ ಮೌನವು ನಿಮ್ಮ ದೊಡ್ಡ ಶಕ್ತಿ. ನೀವು ಹೆಚ್ಚು ಶಾಂತವಾಗಿರುತ್ತೀರಿ, ಇತರ ವ್ಯಕ್ತಿ ದುರ್ಬಲನಾಗುತ್ತಾನೆ. ಕೆಲಸದ ಬಗ್ಗೆ ನೀವು ಇಂದು ಸ್ವಲ್ಪ ಜಾಗರೂಕರಾಗಿರಬೇಕು. ಸಣ್ಣ ತಪ್ಪು ಕೂಡ ಗಮನಾರ್ಹ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಆದ್ದರಿಂದ ಪ್ರತಿಯೊಂದು ಕೆಲಸವನ್ನು ಚಿಂತನಶೀಲವಾಗಿ ಸಮೀಪಿಸಿ. ನೀವು ಉದ್ಯೋಗದಲ್ಲಿದ್ದರೆ ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಸುಧಾರಿಸುತ್ತಿದೆ, ಆದರೆ ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಇನ್ನೂ ಮುಖ್ಯ. ಕುಟುಂಬದೊಳಗಿನ ಸಂಬಂಧಗಳು ಸಾಮಾನ್ಯವಾಗಿ ಇರುತ್ತವೆ, ಆದರೆ ವಾದಗಳು ಸಾಧ್ಯ. ಆದ್ದರಿಂದ ನಿಮ್ಮ ಮಾತುಗಳನ್ನು ನಿಯಂತ್ರಿಸಿ. ಇಂದು ಪ್ರಣಯ ಸಂಬಂಧಗಳಲ್ಲಿ ಸ್ವಲ್ಪ ತಾಳ್ಮೆ ಅಗತ್ಯ, ಏಕೆಂದರೆ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಾಧ್ಯತೆ ಇದೆ. ನೀವು ವಿದ್ಯಾರ್ಥಿಯಾಗಿದ್ದರೆ ಇಂದು ಅಧ್ಯಯನಕ್ಕೆ ಒಳ್ಳೆಯ ದಿನವಾಗಿರುತ್ತದೆ. ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯಬೇಡಿ. ನಿಮ್ಮ ಆರೋಗ್ಯದ ವಿಷಯದಲ್ಲಿ ನೀವು ದಣಿದಿರಬಹುದು ಅಥವಾ ಸ್ವಲ್ಪ ದುರ್ಬಲರಾಗಿರಬಹುದು. ಆದ್ದರಿಂದ ವಿಶ್ರಾಂತಿ ಪಡೆಯಿರಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಪ್ರತಿಯೊಂದು ಸನ್ನಿವೇಶದಲ್ಲೂ ಸಮತೋಲನವನ್ನು ಕಾಯ್ದುಕೊಳ್ಳುವ ಮಹತ್ವದ ಪಾಠ ಇಂದು. ನೀವು ತಾಳ್ಮೆ ಮತ್ತು ತಿಳುವಳಿಕೆಯಿಂದ ವರ್ತಿಸಿದರೆ ದಿನದ ಅಂತ್ಯದ ವೇಳೆಗೆ ನೀವು ಖಂಡಿತವಾಗಿಯೂ ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡುತ್ತೀರಿ. ಇಂದು ಕುಟುಂಬದ ವಿಷಯಗಳಲ್ಲಿ ಭಾವನೆಗಳು ಹೆಚ್ಚಾಗಬಹುದು. ಕುಟುಂಬದ ಹಿರಿಯ ಸದಸ್ಯರ ಸಲಹೆ ಇದ್ದಕ್ಕಿದ್ದಂತೆ ನಿರ್ಣಾಯಕವೆಂದು ತೋರುತ್ತದೆ. ಹಾಗಾಗಿ ಸರಿಯಾದ ಸಮಯ ಬಂದಾಗ ನಾವು ಕಡೆಗಣಿಸುವ ವಿಷಯಗಳು ಸರಿಯಾದ ಮಾರ್ಗವನ್ನು ತೋರಿಸುತ್ತವೆ. ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಬಯಸಿದರೆ ಇಂದು ಸಣ್ಣದಾಗಿ ಪ್ರಾರಂಭಿಸುವುದು ಶುಭವಾಗಿರುತ್ತದೆ. ನಿಧಾನಗತಿಯ ಪ್ರಗತಿಯು ಶಾಶ್ವತ ಯಶಸ್ಸಿಗೆ ಪ್ರಮುಖವಾಗಿದೆ. ದೊಡ್ಡ ಕನಸು ಕಾಣುವುದು ಒಳ್ಳೆಯದು, ಆದರೆ ಅವುಗಳನ್ನು ನನಸಾಗಿಸಲು ತಾಳ್ಮೆ ಮತ್ತು ಕಠಿಣ ಪರಿಶ್ರಮ ಎರಡೂ ಬೇಕಾಗುತ್ತದೆ. ಇಂದಿನ ಅತಿ ದೊಡ್ಡ ಸಂದೇಶವೆಂದರೆ, ಭಯವು ಕೆಲವೊಮ್ಮೆ ನಾವು ವೈಫಲ್ಯದ ಭಯದಿಂದ ಮಾತ್ರ ಮುಂದುವರಿಯುವುದಿಲ್ಲ, ಆದರೆ ಅದೃಷ್ಟವು ದಿಟ್ಟ ಹೆಜ್ಜೆಗಳನ್ನು ಇಡುವವರಿಗೆ ಅನುಕೂಲಕರವಾಗಿರುತ್ತದೆ ಎಂಬುದನ್ನು ನೆನಪಿಡಿ. ರಾತ್ರಿಯ ಹೊತ್ತಿಗೆ ನಿಮ್ಮ ದೃಷ್ಟಿಯಿಂದ ಹಿಂದೆ ಮರೆಮಾಡಲ್ಪಟ್ಟಿದ್ದನ್ನು ನೀವು ಅರಿತುಕೊಳ್ಳಬಹುದು. ಈ ಅರಿವು ನಿಮ್ಮ ಜೀವನದಲ್ಲಿ ಭವಿಷ್ಯದ ನಿರ್ಧಾರಗಳನ್ನು ಬದಲಾಯಿಸಬಹುದು. ಕೆಲವೊಮ್ಮೆ ಸತ್ಯವು ಇದ್ದಕ್ಕಿದ್ದಂತೆ ಹೊರಹೊಮ್ಮುತ್ತದೆ ಮತ್ತು ಆ ಸತ್ಯವು ನಮಗೆ ಹೊಸ ದಿಕ್ಕನ್ನು ತೋರಿಸುತ್ತದೆ. ಆದ್ದರಿಂದ ಇಂದಿನ ಉದ್ದಕ್ಕೂ ಒಂದು ವಿಷಯವನ್ನು ನೆನಪಿಡಿ, ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಗುಪ್ತ ಸಂದೇಶವಿದೆ. ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಂಡು ಜೀವನವನ್ನು ಎಚ್ಚರಿಕೆಯಿಂದ ಗಮನಿಸಿದರೆ ನಿಮಗೆ ಯಾವ ಮಾರ್ಗ ಸರಿಯಾಗಿದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಇಂದು ಸಮಯವು ಯಾವಾಗಲೂ ಒಂದೇ ಆಗಿರುವುದಿಲ್ಲ ಎಂದು ನಿಮಗೆ ನೆನಪಿಸುತ್ತದೆ. ಇಂದು ನಿಮ್ಮನ್ನು ಕಾಡುತ್ತಿರುವ ತೊಂದರೆಗಳು ಕ್ರಮೇಣ ಕಣ್ಮರೆಯಾಗುತ್ತವೆ, ಹೊಸ ಸಂತೋಷಗಳಿಂದ ಬದಲಾಯಿಸಲ್ಪಡುತ್ತವೆ. ನಂಬಿಕೆಯನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಕಾರ್ಯಗಳನ್ನು ಸರಿಯಾದ ದಿಕ್ಕಿನಲ್ಲಿ ಮುಂದುವರೆಸಿ. ದಿನದ ಕೊನೆಯಲ್ಲಿ ನೀವು ಹಿಂತಿರುಗಿ ನೋಡಿದಾಗ ಇಂದು ವಾಸ್ತವವಾಗಿ ಸಾಮಾನ್ಯ ದಿನವಾಗಿರುವುದಿಲ್ಲ ಎಂದು ನೀವು ಅರಿತುಕೊಳ್ಳುತ್ತೀರಿ. ಈ ದಿನವು ನಿಮ್ಮ ಜೀವನದ ಕಥೆಯಲ್ಲಿ ಒಂದು ಸಣ್ಣ ಆದರೆ ಮಹತ್ವದ ತಿರುವು ಆಗಬಹುದು. ಬ್ರಹ್ಮಾಂಡದ ಶಕ್ತಿಗಳು ಭವಿಷ್ಯದಲ್ಲಿ ಅನೇಕ ಬಾಗಿಲುಗಳು ತೆರೆದುಕೊಳ್ಳಬಹುದು ಎಂದು ಸೂಚಿಸುತ್ತಿವೆ. ನೀವು ಜಾಗರೂಕರಾಗಿರಬೇಕು ಮತ್ತು ಸರಿಯಾದ ಅವಕಾಶಗಳನ್ನು ಗುರುತಿಸಬೇಕು. ಇಂದಿನ ದಿನವು ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ಸೂಚಿಸುವ ವಿಶೇಷ ಚಿಹ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಬೆಳಗ್ಗೆ ಸ್ವಲ್ಪ ಸಾಮಾನ್ಯವಾಗಿ ಕಾಣಿಸಬಹುದು, ಆದರೆ ಸಮಯ ಮುಂದುವರೆದಂತೆ ಸಂದರ್ಭಗಳು ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸುತ್ತವೆ. ದೀರ್ಘಕಾಲದ ಚಿಂತೆಗಳು ಕ್ರಮೇಣ ಕರಗುತ್ತವೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಬಲಗೊಳ್ಳುತ್ತದೆ. ಇಂದಿನ ಗ್ರಹ ಸ್ಥಾನಗಳು ಆರ್ಥಿಕ ತೊಂದರೆಗಳು, ಕೆಲಸದ ಚಿಂತೆಗಳು ಮತ್ತು ಕೌಟುಂಬಿಕ ಸಮಸ್ಯೆಗಳಿಂದ ಸ್ವಲ್ಪ ಸಮಯದಿಂದ ತೊಂದರೆಗೀಡಾದವರು ಕ್ರಮೇಣ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಎಂದು ಸೂಚಿಸುತ್ತದೆ. ತಾಳ್ಮೆ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುವುದು ಯಾವಾಗಲೂ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎಂಬುದನ್ನು ಇಂದು ಅರ್ಥಮಾಡಿಕೊಳ್ಳುವ ದಿನ. ಬೆಳಿಗ್ಗೆ ನೀವು ಸ್ವಲ್ಪ ಅಶಾಂತಿಯನ್ನು ಅನುಭವಿಸಿರಬಹುದು, ಆದರೆ ಮಧ್ಯಾಹ್ನದ ನಂತರ ನಿಮ್ಮ ಮುಖದಲ್ಲಿ ನಗುವನ್ನು ತರುವಂತಹ ಕೆಲವು ಸುದ್ದಿಗಳನ್ನು ನೀವು ಇದ್ದಕ್ಕಿದ್ದಂತೆ ಸ್ವೀಕರಿಸಬಹುದು. ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರೆ ಮುಂಬರುವ ತಿಂಗಳುಗಳಲ್ಲಿ ಬಹಳ ಲಾಭದಾಯಕವೆಂದು ಸಾಬೀತುಪಡಿಸುವ ಹೊಸ ಅವಕಾಶ ಇಂದು ಉದ್ಭವಿಸಬಹುದು. ಉದ್ಯೋಗದಲ್ಲಿರುವವರು ತಮ್ಮ ಕೆಲಸಕ್ಕಾಗಿ ಪ್ರಶಂಸೆಯನ್ನು ಪಡೆಯಬಹುದು ಮತ್ತು ಹಿರಿಯರ ಬೆಂಬಲವು ನಿಮ್ಮನ್ನು ಮುಂದುವರಿಯಲು ಸಹಾಯ ಮಾಡುತ್ತದೆ. ಕುಟುಂಬದ ವಾತಾವರಣವು ಸುಧಾರಿಸುತ್ತದೆ ಮತ್ತು ಮನೆಯಲ್ಲಿ ಶಾಂತಿಯುತ ವಾತಾವರಣವು ಹಲವಾರು ದಿನಗಳಿಂದ ಕಾಡುತ್ತಿದ್ದ ತಪ್ಪು ತಿಳುವಳಿಕೆಗಳು
ಕ್ರಮೇಣ ಕರಗಲು ಪ್ರಾರಂಭವಾಗುತ್ತದೆ. ಇಂದು ನೀವು ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನು ಸಮೀಪಿಸುತ್ತಿದ್ದೀರಿ ಎಂದು ಸೂಚಿಸುತ್ತಿದ್ದಂತೆ, ಆದ್ದರಿಂದ ಆತುರಪಡುವ ಬದಲು ಚಿಂತನಶೀಲ ನಿರ್ಧಾರ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಈ ದಿನ ಪ್ರೀತಿಯ ವಿಷಯಗಳಲ್ಲಿಯೂ ವಿಶೇಷವಾಗಬಹುದು, ಏಕೆಂದರೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ನಿಮಗೆ ಸರಿಯಾದ ಅವಕಾಶ ಸಿಗಬಹುದು. ದೀರ್ಘಕಾಲದವರೆಗೆ ತಮ್ಮ ಭಾವನೆಗಳನ್ನು ತಡೆಹಿಡಿದವರಿಗೆ ಇಂದು ಧೈರ್ಯವನ್ನು ತೋರಿಸಲು ಒಂದು ದಿನ. ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇರಬಹುದು. ಇದು ಹಳೆಯ ಕೆಲಸ, ಹಳೆಯ ಹೂಡಿಕೆ ಅಥವಾ ಹಳೆಯ ಪರಿಚಯದಿಂದ ಬರಬಹುದು. ಆದಾಗ್ಯೂ ವೆಚ್ಚಗಳು ಸ್ವಲ್ಪ ಹೆಚ್ಚಾಗಬಹುದು. ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸುವುದು ನಿರ್ಣಾಯಕ. ಆರೋಗ್ಯದ ದೃಷ್ಟಿಯಿಂದ ದಿನವು ಸಾಮಾನ್ಯವಾಗಿರುತ್ತದೆ, ಆದರೆ ನೀವು ದಣಿದಿರಬಹುದು. ಆದ್ದರಿಂದ ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡುವುದು ಮುಖ್ಯ. ಈ ಸಂಜೆ ನೀವು ಕೆಲವು ಧಾರ್ಮಿಕ ಅಥವಾ ಸಕಾರಾತ್ಮಕ ಚಟುವಟಿಕೆಯತ್ತ ಆಕರ್ಷಿತರಾಗಬಹುದು. ಅದು ಮನಸ್ಸಿನ ಶಾಂತಿಯನ್ನು ತರುತ್ತದೆ. ಅನೇಕರಿಗೆ ಈ ದಿನವು ಹಳೆಯ ಕನಸನ್ನು ಮರುಪರಿಶೀಲಿಸುವ ಮತ್ತು ಅದನ್ನು ಪೂರೈಸುವತ್ತ ಹೆಜ್ಜೆ ಹಾಕುವ ಸಾಧ್ಯತೆಯನ್ನು ಸಹ ಸೂಚಿಸುತ್ತದೆ. ನೀವು ಹೊಸ ಯೋಜನೆಯಲ್ಲಿ ಕೆಲಸ ಮಾಡಲು ಬಯಸಿದರೆ, ನೀವು ಇಂದಿನಿಂದ ಅದನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸಬಹುದು. ಇಂದು ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಸಲಹೆಗಳನ್ನು ಗೌರವಿಸುತ್ತಾರೆ ಮತ್ತು ಅನೇಕರು ನಿಮ್ಮ ಮಾರ್ಗದರ್ಶನವನ್ನು ಬಯಸುತ್ತಾರೆ. ಇದು ನಿಮ್ಮ ಸಾಮರ್ಥ್ಯಗಳನ್ನು ಗುರುತಿಸಿ ಆತ್ಮವಿಶ್ವಾಸದಿಂದ ಮುಂದುವರಿಯುವ ಸಮಯ. ಕೆಲವರು ಪ್ರಯಾಣ ಚಿಹ್ನೆಗಳನ್ನು ಸಹ ನೋಡುತ್ತಿದ್ದಾರೆ. ಅದು ಇದ್ದಕ್ಕಿದ್ದಂತೆ ವಾಸ್ತವವಾಗಬಹುದು, ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಜೀವನದಲ್ಲಿನ ಅಡೆತಡೆಗಳು ಕ್ರಮೇಣ ಮಾಯವಾಗುತ್ತವೆ ಮತ್ತು ಅದೃಷ್ಟವು ನಿಮಗೆ ಅನುಕೂಲಕರವಾಗಿರಲು ಪ್ರಾರಂಭಿಸುತ್ತದೆ. ಕೆಲವೊಮ್ಮೆ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತಿಲ್ಲ ಎಂದು ಅನಿಸುತ್ತದೆ, ಆದರೆ ಇಂದು ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗಿಲ್ಲ ಎಂದು ನಿಮಗೆ ಭರವಸೆ ನೀಡುವ ದಿನವಾಗಿದೆ. ಅದರ ಫಲಿತಾಂಶಗಳು ಭವಿಷ್ಯದಲ್ಲಿ ಖಂಡಿತವಾಗಿ ಗೋಚರಿಸುತ್ತವೆ. ಇಂದು ವಯಸ್ಸಾದ ವ್ಯಕ್ತಿಯ ಆಶೀರ್ವಾದವು ನಿಮಗೆ ನವೀಕೃತ ಶಕ್ತಿಯನ್ನು ನೀಡುತ್ತದೆ, ಆದ್ದರಿಂದ ಅವರನ್ನು ಗೌರವಿಸುವುದು ಮತ್ತು ಅವರ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳುವುದು ಪ್ರಯೋಜನಕಾರಿಯಾಗಿದೆ. ಅಧ್ಯಯನ ಮಾಡುವವರು ಇಂದು ಗಮನಹರಿಸುವುದು ಸುಲಭವಾಗಿರುತ್ತದೆ ಮತ್ತು ಹೊಸ ಮಾಹಿತಿ ಅಥವಾ ಹೊಸ ಅವಕಾಶಗಳನ್ನು ಪಡೆಯಬಹುದು. ಸಂಜೆಯ ವೇಳೆಗೆ ಹಳೆಯ ಸ್ನೇಹಿತ ಅಥವಾ ಸಂಬಂಧಿಕರೊಂದಿಗೆ ಹಠಾತ್ ಸಂಭಾಷಣೆಯು ನೆನಪುಗಳನ್ನು ಮರಳಿ ತರಬಹುದು ಮತ್ತು ನಿಮ್ಮ ಮನಸ್ಸನ್ನು ಹಗುರಗೊಳಿಸಬಹುದು. ಇಂದಿನ ಸಂದೇಶವೆಂದರೆ ಜೀವನದಲ್ಲಿ ಸಕಾರಾತ್ಮಕ ದೃಷ್ಟಿಕೋನವನ್ನು ಕಾಪಾಡಿಕೊಳ್ಳುವುದು, ಏಕೆಂದರೆ ಸಕಾರಾತ್ಮಕವಾಗಿ ಯೋಚಿಸುವಾಗ ಸಕಾರಾತ್ಮಕವಾಗಿ ಸಂದರ್ಭಗಳು ಕ್ರಮೇಣ ಅನುಕೂಲಕರವಾಗಿರುತ್ತವೆ. ಅನೇಕರಿಗೆ ಈ ದಿನವು ಹೊಸ ಅಧ್ಯಾಯದ ಆರಂಭದಂತೆ ಭಾಸವಾಗಬಹುದು, ಏಕೆಂದರೆ ಬಹುಕಾಲದಿಂದ ಹುಡುಕುತ್ತಿದ್ದ ಹಾದಿ ಇಂದು ತೆರೆದುಕೊಳ್ಳಬಹುದು. ಈಗ ಕುಟುಂಬದ ಬಗ್ಗೆ ಮಾತನಾಡೋಣ. ನಿಮ್ಮ ರಾಶಿಯಲ್ಲಿ ಜನಿಸಿದವರಿಗೆ ಈ ಸಮಯವು ಕುಟುಂಬಕ್ಕೆ ಸಂತೋಷದ ವಾತಾವರಣವನ್ನು ತರುತ್ತದೆ. ಮನೆಯಲ್ಲಿ ಶುಭ ಘಟನೆಗಳು ನಡೆಯುವ ಸೂಚನೆಗಳಿವೆ. ಅಂತಿಮವಾಗಿ ನಡೆಯುವ ಎಲ್ಲವೂ ನಿಮ್ಮ ಸ್ವಂತ ಒಳಿತಿಗಾಗಿ ಎಂಬುದನ್ನು ನೆನಪಿಡಿ. ಪ್ರತಿಯೊಂದು ಕಷ್ಟದ ಹಿಂದೆಯೂ ಒಂದು ಪಾಠವಿದೆ ಮತ್ತು ಈಗ ಆ ಪಾಠವು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಆದ್ದರಿಂದ ಭಯಪಡಬೇಡಿ, ಬದಲಾಗಿ ಈ ಬದಲಾವಣೆಯನ್ನು ಸ್ವೀಕರಿಸಿ ಪೂರ್ಣ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ, ಏಕೆಂದರೆ ಮುಂಬರುವ ಸಮಯಗಳು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತವೆ. ವಿಡಿಯೋದಂತಹ ನಿಖರ ಮತ್ತು ಪರಿಣಾಮಕಾರಿ ಸಂದೇಶಗಳನ್ನು ನೀವು ಸ್ವೀಕರಿಸುವುದನ್ನು ಮುಂದುವರೆಸಲು ಬಯಸಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ಗಳಲ್ಲಿ ಜೈ ಬಜರಂಗಬಲಿ ಎಂದು ಬರೆಯಿರಿ, ಏಕೆಂದರೆ ನಿಮ್ಮ ಸಣ್ಣ ಬೆಂಬಲವು ನಿಮಗೆ ಹೆಚ್ಚಿನ ಶಕ್ತಿಯನ್ನು ತರಲು ಅಧಿಕಾರ ನೀಡುತ್ತದೆ. ನೆನಪಿಡಿ, ಸಮಯಗಳು ಬದಲಾಗುತ್ತಿವೆ ಮತ್ತು ಈ ಬದಲಾವಣೆಯು ನಿಮಗೆ ಶುಭ ಚಿಹ್ನೆಗಳನ್ನು ತರುತ್ತದೆ. ನಿಮ್ಮ ವೃತ್ತಿ ಅಥವಾ ಕೆಲಸದಲ್ಲಿ ಹೊಸ ದಿಕ್ಕು ಇದ್ದಕ್ಕಿದ್ದಂತೆ ತೆರೆದುಕೊಳ್ಳಬಹುದು. ಹಳೆಯ ಸಂಪರ್ಕ ಮತ್ತೆ ಹುಟ್ಟಿಕೊಳ್ಳಬಹುದು ಅಥವಾ ನೀವು ನಿರೀಕ್ಷಿಸದ ಯಾರಾದರೂ ನಿಮಗೆ ಸಹಾಯ ಮಾಡಲು ಮುಂದೆ ಬರಬಹುದು. ಇದು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುವ ಬ್ರಹ್ಮಾಂಡದ ಮಾರ್ಗವಾಗಿದೆ. ಆದಾಗ್ಯೂ ನಿಮ್ಮ ಗುರಿಯನ್ನು ನೀವು ಕಳೆದುಕೊಳ್ಳದಿರುವುದು ಬಹಳ ಮುಖ್ಯ. ಈ ಸಮಯದಲ್ಲಿ ನಿಮ್ಮ ಸುತ್ತಲೂ ಗೊಂದಲಗಳು ಹೆಚ್ಚಾಗುತ್ತವೆ. ಈಗ ನಿಮ್ಮೊಳಗೆ ನಡೆಯುತ್ತಿರುವ ಮೌನ ಯುದ್ಧವನ್ನು ನೀವು ಯಾರಿಗೂ ವ್ಯಕ್ತಪಡಿಸಲು ಸಾಧ್ಯವಾಗದ ಯುದ್ಧವನ್ನು ಪರಿಹರಿಸೋಣ. ನೀವು ಹೊರಗೆ ಬಲಶಾಲಿಯಾಗಿ ಕಾಣುತ್ತೀರಿ, ಆದರೆ ಆಗಾಗ್ಗೆ ಒಳಗೆ ಮುರಿದು ಹೋಗಿರುವಂತೆ ಭಾವಿಸುತ್ತೀರಿ. ಈ ಸಮಯವು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸುವ ಅಗತ್ಯವನ್ನು ಸೂಚಿಸುತ್ತದೆ. ನೀವು ನಿಮ್ಮನ್ನು ಹೆಚ್ಚು ಅರ್ಥ ಮಾಡಿಕೊಂಡಷ್ಟು ನೀವು ಹೆಚ್ಚು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಒತ್ತಡದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಈ ಸಮಯದಲ್ಲಿ ನಿಮಗೆ ಹಾನಿಕಾರಕವಾಗಬಹುದು. ಆದ್ದರಿಂದ ನಿಮ್ಮ ಹೃದಯವನ್ನು ಆಲಿಸಿ, ಆದರೆ ನಿಮ್ಮ ಮನಸ್ಸನ್ನು ಬಳಸಿ. ನಿಮ್ಮ ಕುಟುಂಬದೊಳಗೆ ಪ್ರಕ್ಷುಬ್ಧತೆಯ ಲಕ್ಷಣಗಳು ಇವೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.